ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಗ್ಯಾಸ್ ಟರ್ಬೈನ್ಸ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್, ಡಿಫೆನ್ಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದು DRDOನಲ್ಲಿ ಕಾರ್ಯರತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಟಿಫಿಕೇಶನ್ ಏನಾಗಿರಬೇಕು ಮತ್ತು ಏಜ್ ಲಿಮಿಟ್ ಏನು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ನೋಡೋಣ ಡೀಟೇಲ್ಸು. ನೋಡ್ರಿ, ಟೇಬಲ್ 1ನಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸಿ ಟ್ರೈನಿ ಇಂಜಿನಿಯರಿಂಗ್ BE ಅಥವಾ BTech ಅಥವಾ ಇಕ್ವಲೆಂಟ್ ಮಾಡಿದ ಅಭ್ಯರ್ಥಿಗೆ ಯಾವ ರೀತಿ ಪೋಸ್ಟ್ ಅದಾವತ್ತು ನೋಡ್ರಿ. ಮೊದಲನೇದಾಗಿ ಮೆಕ್ಯಾನಿಕಲ್ ಅಥವಾ ಪ್ರೊಡಕ್ಷನ್ ಅಥವಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರ್, ಟೋಟಲ್ ವೇಕೆನ್ಸಿ 30 ಖಾಲಿ ಇದಾವೆ. ಇನ್ನು ಮಿನಿಮಮ್ ಏಜ್ ಬಂದುಬಿಟ್ಟು ಅಭ್ಯರ್ಥಿಗೆ 18 ವರ್ಷದಿಂದ 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಎರಡನೇದಾಗಿ ನೋಡ್ರಿ, ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಇಂಜಿನಿಯರಿಂಗ, ಈ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 15 ವೇಕೆನ್ಸಿ ಖಾಲಿ ಇದಾವೆ. ಏಜ್ ಲಿಮಿಟ್ ಅಂತ ಸೇಮ್ ಆಗಿದೆ, 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಇನ್ನು ಮೂರನೇದಾಗಿ ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್, ಇನ್ನು ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರೂಮೆಂಟೇಷನ್ ಅಥವಾ ಟೆಲಿಕಾಮ್ ಇಂಜಿನಿಯರಿಂಗ್, ಟೋಟಲ್ ವೇಕೆನ್ಸಿ 10 ವೇಕೆನ್ಸಿ ಖಾಲಿ ಇದ್ದಾವೆ. ಮತ್ತು ಇನ್ನು ನಾಲ್ಕನೇದಾಗಿ ನೋಡೋಣ, ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರ್, ಇನ್ನು ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಟೆಕ್ನಾಲಜಿ ಇಂಜಿನಿಯರ್, ಇದು ವೇಕೆನ್ಸಿ ಬಂದುಬಿಟ್ಟು 15 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಐದನೇದಾಗಿ ಮೆಟ್ರಾಲಜಿ ಅಥವಾ ಮೆಟೀರಿಯಲ್ ಸೈನ್ಸ್ 4 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಆರನೇದಾಗಿ ನೋಡ್ರಿ, ಸಿವಿಲ್ ಇಂಜಿನಿಯರಿಂಗ್ ಅಥವಾ ಇನ್ನು ಆರನೇದಾಗಿ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಇಕ್ವಲೆಂಟ್ ಯಾವುದೇ ಆಗಿದ್ದು 1 ವೇಕೆನ್ಸಿ ಖಾಲಿ ಇದ್ದು. ಟೋಟಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸಿ ಟ್ರೈನಿ ಒಳಗೆ 75 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಟೇಬಲ್ 2 ಅಂತ, ಟೇಬಲ್ 2 ಒಳಗೆ ಯಾವ ರೀತಿ ಅದಾವೆ ನೋಡ್ರಿ. ಗ್ರ್ಯಾಜುಯೇಟ್ ಅಪ್ರೆಂಟಿಸಿ ಟ್ರೈನಿ ನಾನ್ ಇಂಜಿನಿಯರಿಂಗ್ ಅಂದರೆ BCom ಆಗಿರ್ಬೋದು ಅಥವಾ BSc ಅಥವಾ BA ಅಥವಾ BCA ಅಥವಾ BBA ಒಳಗೆ ಕ್ವಾಲಿಫಿಕೇಷನ್ ಮುಗಿಸಿದ ಅಭ್ಯರ್ಥಿಗಳಿಗೆ ನೋಡೋಣ ಈಗ ವೇಕೆನ್ಸಿ ಯಾವ ರೀತಿ ಐತಂತ. ಮೊದಲನೇದಾಗಿ ನೋಡ್ರಿ, BCom ಮಾಡಿದ ಅಭ್ಯರ್ಥಿಗೆ ವೇಕೆನ್ಸಿ 10 ವೇಕೆನ್ಸಿ ಖಾಲಿ ಇದ್ದು, ಏಜ್ ಲಿಮಿಟ್ 18 ವರ್ಷದಿಂದ 27 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ಮಿನಿಮಮ್ ಕ್ವಾಲಿಫಿಕೇಷನ್ನು ಸೇಮ್ ಆಗಿರ್ತದೆ. ಎರಡನೇದಾಗಿ ನೋಡ್ರಿ, BSc ಕೆಮಿಸ್ಟ್ರಿ ಅಥವಾ ಫಿಸಿಕ್ಸ್ ಅಥವಾ ಮ್ಯಾಥ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಇತ್ಯಾದಿ ಮಾಡಿದ ಅಭ್ಯರ್ಥಿಗೆ 5 ವೇಕೆನ್ಸಿ ಖಾಲಿದ್ದು. ಮತ್ತು ಇನ್ನು ಮೂರನೇದಾಗಿ BA ಫೈನಾನ್ಸ್ ಅಥವಾ ಬ್ಯಾಂಕಿಂಗ್ ಇತರೆ ಯಾವುದೇ ಆದರೂ 5 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು BCA ಒಳಗೆ 5 ವೇಕೆನ್ಸಿ ಖಾಲಿ ಇತ್ತು. ಇನ್ನು 5ನೇದು BBA, ಇದರಲ್ಲಿ 5 ವೇಕೆನ್ಸಿ ಖಾಲಿ ಇದ್ದಾವೆ. ಟೋಟಲ್ 30 ವೇಕೆನ್ಸಿ ಖಾಲಿ ಇತ್ತು. ಗ್ರ್ಯಾಜುಯೇಟ್ ಅಪ್ರೆಂಟಿಸಿ ಟ್ರೈನಿ ನಾನ್ ಇಂಜಿನಿಯರಿಂಗ್ ಅವರಿಗೆ ಟೋಟಲ್ 30 ವೇಕೆನ್ಸಿ ಖಾಲಿ ಇದ್ದಾವೆ ರೀ. ನೋಡಿರಿ, ಟೇಬಲ್ 3 ಒಳಗೆ ಡಿಪ್ಲೊಮಾ ಅಪ್ರೆಂಟಿಸಿ ಟ್ರೈನಿ ಡಿಪ್ಲೊಮಾ ಮಾಡಿದ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಮೆಕ್ಯಾನಿಕಲ್ ಅಥವಾ ಪ್ರೊಡಕ್ಷನ್ ಅಥವಾ ಟೂಲ್ ಮತ್ತು ಡೈ ಡಿಸೈನ್ 10 ವೇಕೆನ್ಸಿ ಖಾಲಿ ಇದ್ದಾವೆ. ಏಜ್ ಲಿಮಿಟ್ 18 ವರ್ಷದಿಂದ 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಎರಡನೇದಾಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರೂಮೆಂಟೇಷನ್ 7 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಮೂರನೇದಾಗಿ ನೋಡಿರಿ, ಕಂಪ್ಯೂಟರ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ನೆಟ್ವರ್ಕಿಂಗ್ ಒಳಗೆ 3 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಟೋಟಲ್ ವೇಕೆನ್ಸಿ ಡಿಪ್ಲೊಮಾ ಮಾಡಿದ ಅಭ್ಯರ್ಥಿಗಳಿಗೆ 20 ವೇಕೆನ್ಸಿ ಇದರಲ್ಲಿ ಖಾಲಿ ಇದಾವೆ. ನೋಡ್ರಿ 4 ನೋಡ್ರಿ, ಟೇಬಲ್ 4 ITI ಮಾಡಿದ ಅಭ್ಯರ್ಥಿಗಳಿಗೆ ITI ಅಪ್ರೆಂಟಿಸಿ ಟ್ರೈನಿ, ಇದರಲ್ಲಿ ವೇಕೆನ್ಸಿ ಎಷ್ಟು ಖಾಲಿ ಇದಾವೆ ನೋಡ್ರಿ. ಇದು ಮಷಿನಿಸ್ಟ್ 3 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಎರಡನೇದಾಗಿ ಪಿಟ್ರ್ 4 ವೇಕೆನ್ಸಿ ಖಾಲಿ ಇದ್ದು. ಮತ್ತಿನ್ನು ಟರ್ನರ್ಗೆ 3 ವೇಕೆನ್ಸಿ. ಇನ್ನು ನಾಲ್ಕನೇದಾಗಿ ಎಲೆಕ್ಟ್ರಿಷಿಯನ್ 3 ವೇಕೆನ್ಸಿ ಮತ್ತು ವೆಲ್ಡರ್ಗೆ 2 ಮತ್ತು ಸೀಟ್ ಮೆಟಲ್ ವರ್ಕರ್ಗೆ 2 ವೇಕೆನ್ಸಿ ಇದಾವೆ. ಇನ್ನು ಏಳನೇದಾಗಿ
ಕಂಪ್ಯೂಟರ್ ಆಪರೇಟರ್ ಮತ್ತು ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಕೋಪ 8 ವೇಕೆನ್ಸಿ ಖಾಲಿದಾವ. ಇನ್ನು ಟೋಟಲ್ ಆಗಿ 25 ವೇಕೆನ್ಸಿ ಐ ಟಿ ಐ ಮಾಡಿದ ಅಭ್ಯರ್ಥಿಗಳಿಗೆ ಖಾಲಿ ಇರ್ತಾವೆ ನೋಡ್ರಿ. ಇದು ಕೂಡ 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಎಂಜಿನಿಯರಿಂಗ್ ಸ್ಟ್ರೀಮ್ ನೋಡ್ರಿ, ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಶಿಪ್ ಬಿ ಎ ಅಥವಾ ಬಿ ಟೆಕ್ ಅಥವಾ ಇಕ್ವಲೆಂಟ್ ಅಭ್ಯರ್ಥಿಗಳಿಗೆ 9,000 ಪರ್ ಮಂತ್ ಇರುತ್ತೆ. ಇನ್ನು ಡಿಪ್ಲೊಮಾ ಪರ್ಸೆಂಟ್ ಮಾಡಿದವ್ರಿಗೆ 8,000 ಪರ್ ಮಂತ್ ಇರುತ್ತೆ. ಇನ್ನು ಐ ಟಿ ಐ ಅಪ್ರೆಂಟಿಸ್ಸಿಗೆ 7,000 ಪರ್ ಮಂತ್ ಇರುತ್ತೆ ನೋಡ್ರಿ. ಇನ್ನು ನಾವು ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ನೋಡ್ರಿ, ಆಫಿಷಿಯಲ್ ವೆಬ್ಸೈಟ nats.education.government.in ಇದರಲ್ಲಿ ಓನ್ಲಿ ಗ್ರ್ಯಾಜುಯೇಟ್ ಮತ್ತು ಡಿಪ್ಲೊಮಾ ಪರ್ಸನ್ಸ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕಬೇಕು. ಮತ್ತಿನ್ನು ಅಪ್ರೆಂಟಿಸ್ಶಿಪ್ ಇನ್ ಇಂಡಿಯಾ .ಆರ್ಗನೈಜೇಷನ್ ಒಳಗೆ ಓನ್ಲಿ ಐ ಟಿ ಐ ಮಾಡಿದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಈ ಅಡ್ರೆಸ್ಗೆ, ಅಂದರೆ ದ ಡೈರೆಕ್ಟರ್ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್, DRDO ಮಿನಿಸ್ಟರ್ ಆಫ್ ಡಿಫೆನ್ಸ್, ಪೋಸ್ಟ್ ಬಾಕ್ಸ್ ನಂಬರ್ 9302 ಸಿ ವಿ ರಾಮನ್ ನಗರ, ಬೆಂಗಳೂರು. ಈ ವಿಳಾಸಕ್ಕೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಯಾವ್ಯಾವ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗತ್ತಂದ್ರೆ ನೀವು 10th ಮಾರ್ಕ್ಸ್ ಕಾರ್ಡ ಮತ್ತು ಬಿ ಟೆಕ್ ಅಥವಾ ಡಿಪ್ಲೊಮಾ ಐ ಟಿ ಐ ಡಿಗ್ರಿ ಅದ BCom BSc BA BCA BBA ಮಾರ್ಕ್ಶೀಟ್ 6 ಸೆಮಿಸ್ಟರ್ ಇಯರ್ ವೈಸ್ ಇರಬೇಕು. ಮತ್ತಿನ್ನು ಡಿಗ್ರಿ ಅಥವಾ ಪ್ರೊಫೆಷ್ನಲ್ ಡಿಗ್ರಿ ಸರ್ಟಿಫಿಕೇಟ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಮತ್ತು PW ಅಭ್ಯರ್ಥಿ ಇದ್ದರೆ ಅವರಿಗೆ PWD ಸರ್ಟಿಫಿಕೇಟ್ ಇರಬೇಕು. ಮತ್ತು ಫೋಟೋ ID ಕಾರ್ಡ ಅಂದರೆ ಆಧಾರ್ ಕಾರ್ಡ. ಇನ್ನು EWS ಅಭ್ಯರ್ಥಿ ಇದ್ದರೆ ಆ EWS ಸರ್ಟಿಫಿಕೇಟನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ ಮತ್ತು ಪೊಲೀಸ್ ವೆರಿಫಿಕೇಷನ್ ಡಿಸ್ಟ್ರಿಕ್ಟ್ ಅಥಾರಿಟಿ ಒಳಗೆ. ಇನ್ನು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಅಭ್ಯರ್ಥಿಗಳು ಕಳಿಸಿರಬೇಕು. ಅಪ್ಲಿಕೇಶನ್ 9 ಏಪ್ರಿಲ್ 2025 ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಕ್ಕೆ ಬಂದುಬಿಟ್ಟು 8 ಮೇ 2025 ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಮತ್ತಿನ್ನು ಇಂಟರ್ವ್ಯೂ ರಿಟರ್ನ್ ಟೆಸ್ಟ ಯಾವುದೇ ಆಗಲಿ DRDO ವೆಬ್ಸೈಟ್ನಲ್ಲಿ ಬರೋದು 23 ಮೇ 2025 ಬರುತ್ತೆ ನೋಡಿರಿ. ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಈ ರೀತಿಯಾದ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಇದನ್ನು ನೀವು ಫಿಲಪ್ ಮಾಡಿ ಪೋಸ್ಟ್ ಮಾಡಬೇಕು. ಇದರ ಜೊತೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸೇರಿಸಿ ಪೋಸ್ಟ್ ಮಾಡಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಇಂತಹ ಜಾಬ್ ಬಗ್ಗೆ ನಾನು ಹೇಳಿದಾಗ ನಿಮಗೆ ನೋಟಿಫೈ ಮೂಲಕ ತಿಳಿದು ಬರುತ್ತದೆ.